ನಮಸ್ಕಾರ. ಬನ್ನಿ ಇವತ್ತು ನಾವು ಒಂದು ಕಥೆ ಕೇಳೋಣ. ಇದು ರಾಸಾಯನಿಕ ಗೊಬ್ಬರಗಳ ಕಥೆ. ಹಸಿವನ್ನು ನೀಗಿಸುತ್ತೆ ಅಂತ ಬಂದ ಒಂದು ತಂತ್ರಜ್ಞಾನ. ಆದ್ರೆ ಅದೇ ತಂತ್ರಜ್ಞಾನ ಇವತ್ತು ನಮ್ಮ ಮಣ್ಣಲ್ಲೇ ಒಂದು ಸೈಲೆಂಟ್ ಪ್ರಾಬ್ಲಮ್ನ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಏನದು ಸಮಸ್ಯೆ? ಯಾಕೆ ಅದು ಯಾರಿಗೂ ಗೊತ್ತಾಗ್ತಿಲ್ಲ? ಬನ್ನಿ ಇದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ನೋಡಿ, ಈ ಒಂದು ಮಾತು ಇಡೀ ಕಥೆಯನ್ನೇ ಹೇಳ್ಬಿಡುತ್ತೆ ಅಲ್ವಾ? ಹಸಿವನ್ನ ನೀಗ್ಸೋಕಂತಾನೆ ಬಂದ ರಾಸಾಯನಿಕಗಳು ಕಾಲ ಕಳೆದಂತೆ ಮಣ್ಣಲ್ಲೇ ಒಂದು ಮೌನ ಸಮಸ್ಯೆಯನ್ನ ಹುಟ್ಟುಹಾಕಿದ್ವು. ಅಂದ್ರೆ ಒಂದು ಸೊಲ್ಯೂಷನ್ ಅದೇ ಒಂದು ದೊಡ್ಡ ಪ್ರಾಬ್ಲಮ ಕೂತಿದೆ. ಹಾಗಾದ್ರೆ ಅದೇನು ಆ ಸೈಲೆಂಟ್ ಪ್ರಾಬ್ಲಮ್? ಅದರಿಂದ ನಮಗೆ ನಾವು ತಿನ್ನೋ ಊಟಕ್ಕೆಲ್ಲ ಏನ್ ತೊಂದ್ರೆ? ಯೋಚನೆ ಮಾಡಬೇಕಾದ ವಿಷಯ. ಸರಿ, ಹಾಗಾದ್ರೆ ಬನ್ನಿ ಈ ಕಥೆಯನ್ನ ಶುರುವಿಂದಾನೇ ಶುರು ಮಾಡೋಣ. ಅಂದ್ರೆ ಎಲ್ಲವೂ ಚೆನ್ನಾಗಿತ್ತು ಅಂತ ಅನ್ಕೊಂಡಿದ್ದ ಕಾಲದಿಂದ ರಾಸಾಯನಿಕ ಗೊಬ್ಬರಗಳು ಕೃಷಿ ಜಗತ್ತಿಗೆ ಒಂದು ರೀತಿ ಪವಾಡದ ತರನೇ ಬಂದಿದ್ದು. ನೋಡಿ, 1913ರಲ್ಲಿ ಒಂದು ಅದ್ಭುತನೇ ನಡೀತು. ಹ್ಯಾಬರ್ ಬೋಷ್ ಪ್ರೊಸೆಸ್ ಅಂತ ಒಂದು ತಂತ್ರಜ್ಞಾನ ಬಂತು. ಗಾಳಿಯಲ್ಲಿರೋ ನೈಟ್ರೋಜನ್ ಅನ್ನ ಹಿಡಿದು ಅದರಿಂದ ಅಮೋನಿಯಾ ತಯಾರಿಸೋಕ್ ಶುರು ಮಾಡಿದ್ರು. ಇದೂ ಸಣ್ಣ ವಿಷಯ ಅಲ್ಲ. ಇದ್ರಿಂದಾನೇ 1960ರಲ್ಲಿ ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಆಯಿತು. ಹೌದು, ಕೋಟ್ಯಾಂತರ ಜನರನ್ನ ಹಸಿವಿಂದ ಉಳಿಸಿದ್ದು ನಿಜ. ಆದ್ರೆ ಅದಕ್ಕೆ ನಾವು ತೆತ್ತ ಬೆಲೆ ಏನ್ ಗೊತ್ತಾ? ನಮ್ಮ ಕೃಷಿ ಸಂಪೂರ್ಣವಾಗಿ ಕಂಪ್ಲೀಟಾಗಿ ಈ ಕೆಮಿಕಲ್ಸ್ ಮೇಲೆ ಅವಲಂಬಿತ ಆಗ್ಬಿಡ್ತು. ಸರಿ, ಇಲ್ಲಿಯವರೆಗೂ ಕಥೆಯ ಒಂದು ಭಾಗವನ್ನ ನೋಡಿದ್ವಿ. ಆದ್ರೆ ಈ ಭರವಸೆಯ ಹಿಂದೆ ಒಂದು ಕರಾಳ ಸತ್ಯನೋ ಇದೆ. ಇಂಡಸ್ಟ್ರಿಯಲ್ ರಿಯಾಲಿಟಿ ಅಂತಾರಲ್ಲ ಅದು. ಈ ರಾಸಾಯನಿಕಗಳನ್ನ ಅಸ್ಲಿಗೆ ಹೇಗೆ ತಯಾರಿಸ್ತಾರೆ? ಯಾಕಂದ್ರೆ ನಿಜವಾದ ಸಮಸ್ಯೆ ಶುರುವಾಗೋದೇ ಇಲ್ಲಿಂದ. ನಾವು ಹೊಲಗಳಿಗೆಲ್ಲ ಯೂರಿಯಾ ಹಾಕ್ತೀವಲ್ಲ, ಅದನ್ನ ಹೇಗ್ ಮಾಡ್ತಾರೆ ನೋಡಿ. ಗಾಳಿಯಿಂದ ನೈಟ್ರೋಜನ್ 6 ಹೈಡ್ರೋಜನ್ ತಗೊಂಡು ವಿಪರೀತ ಹೀಟ್ ಅವರು ಪ್ರೆಷರ್ ಹಾಕಿ ಮಿಕ್ಸ್ ಮಾಡ್ತಾರೆ. ಅದ್ರಿಂದ ಅಮೋನಿಯಾ ಆಡುತ್ತೆ. ಆಮೇಲೆ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಸೇರಿಸಿ ಯೂರಿಯಾ ಗೊಬ್ಬರ ಮಾಡ್ತಾರೆ. ಕೇಳೋಕೆ ಸಿಂಪಲ್ ಅನ್ಸಿದ್ರು ಇದಕ್ಕೆಲ್ಲ ಬೇಕಾಗೋ ಎನರ್ಜಿ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಇದೊಂದು ಸಣ್ಣ ಪುಟ್ಟ ಪ್ರಾಸೆಸ್ ಅಲ್ಲವೇ ಅಲ್ಲ. ಇಲ್ಲಿದೆ ನೋಡಿ ಅಸಲಿ ಟ್ವಿಸ್ಟ್. ನಾವು ನಮ್ಮ ಹೊಲಗಳಿಗೆ ಹಾಕ್ತಿರೋ ಗೊಬ್ಬರ ಇದೆಯಲ್ಲ, ಅದು ತಯಾರಾಗೋದು ಪಳೆಯುಳಿಕೆ ಇಂಧನಗಳಿಂದ. ಅಂದ್ರೆ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ತರಹದ ವಸ್ತುಗಳಿಂದ. ಯೋಚನೆ ಮಾಡಿ, ನಾವು ಸ್ಪ್ರೇ ಮಾಡೋ ಪ್ರತಿ ಚೀಲ ಯೂರಿಯಾ ಹಿಂದೆ ಪೊಲ್ಯೂಷನ್ ಮಾಡೋ ಒಂದು ದೊಡ್ಡ ಫ್ಯಾಕ್ಟರಿ ಇದೆ. ಗೊಬ್ಬರಕ್ಕೂ ಫಾಸಲ್ ಫ್ಯೂಯಲ್ಗಿರೋ ಈ ಲಿಂಕ್ ಇದನ್ನ ನಾವು ಯಾವತ್ತೂ ಗಮನಿಸೋದೇ ಇಲ್ಲ. ಇದು ಬರೀ ಯೂರಿಯಾ ಕತೆ ಅಷ್ಟೇ ಅಲ್ಲ. ಡಿಎಪಿ ಗೊಬ್ಬರ ಬೇಕಾ? ಅದಕ್ಕೆ ಭೂಮಿಯನ್ನ ಅಗೆದು ಫಾಸ್ಫೇಟ್ ಬಂಡೆಗಳನ್ನ ತೆಗೆಯಬೇಕು. ಪೊಟ್ಯಾಷ್ ಬೇಕಾ? ಅದಕ್ಕೂ ಆಳವಾದ ಮೈನಿಂಗ್ ಮಾಡಬೇಕು. ಆದ್ರೆ ಎಲ್ಲಕ್ಕಿಂತ ಶಾಕಿಂಗ್ ವಿಷಯ ಏನಂದ್ರೆ, ನಾವು ಗಿಡಗಳಿಗೆ ಹೊಡೆಯೋ ಕೆಲವು ಕೀಟನಾಶಕಗಳಿದೆಯಲ್ಲ, ಅವುಗಳನ್ನ ಮೊದಲು ತಯಾರಿಸಿದ್ದು ಯುದ್ಧಗಳಲ್ಲಿ ಬಳಸೋಕೆ ಅಂತ. ವಾರ್ ಕೆಮಿಕಲ್ಸ್. ಯೋಚನೆ ಮಾಡಿ, ನಾವು ತಿನ್ನೋ ಆಹಾರದ ಮೇಲೆ ಅದನ್ನ ಸಿಂಪಡಿಸ್ತಿದೀವಿ. ಇದೆಲ್ಲವೂ ಪ್ರಕೃತಿಯನ್ನ ಶೋಷಣೆ ಮಾಡಿಯೇ ಬರೋದು. ಸರಿ, ಫ್ಯಾಕ್ಟ್ರಿಯಿಂದ ಶುರುವಾದ ಈ ಕಥೆ ಈಗ ಹೊಲ್ಕೆ ಬಂತು. ಇಲ್ಲಿಂದ ಮುಂದೆ ಶುರುವಾಗತ್ ನೋಡಿ ಒಂದು ಹಾನಿಯ ಸರಪಳಿ. ರಿಪಲ್ ಎಫೆಕ್ಟ್ ಅಂತಾರಲ್ಲ ಹಾಗೆ. ಹಾಗಾದ್ರೆ ಭೂಮಿ ಮೇಲಿನ ಎಲ್ಲಾ ಜೀವಿಗಳಿಗೆ ಆಧಾರವಾಗಿರೋ ನಮ್ಮ ಮಣ್ಣು, ಅದಕ್ಕೆ ನಾವು ಕೊಳ್ತಿರೋ ಬೆಲೆ ಏನು? ನಿಜವಾದ ಕಾಣದ ಬೆಲೆ ಯಾವುದು? ಯಾಕಂದ್ರೆ ಈ ರಾಸಾಯನಿಕಗಳಿಂದ ಆಗ್ತಿರೋ ಅತಿ ದೊಡ್ಡ ಡ್ಯಾಮೇಜ್ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅದು ನಡೀತಿರೋದು ನಮ್ಮ ಕಾಲ ಕೆಳಗಿರೋ ಮಣ್ಣಲ್ಲಿ. ಇದನ್ನ ಗಮನ ಕೊಟ್ಟು ನೋಡಿ. ಒಂದು ಕಡೆ ಆರೋಗ್ಯಕರ ಜೀವಂತ ಮಣ್ಣು, ಅಲ್ಲಿ ಕೋಟ್ಯಾಂತರ ಬ್ಯಾಕ್ಟೀರಿಯಾ, ಫಂಗಸ್, ಎರೆಹುಳುಗಳು, ಒಂಥರ ಜೀವಂತ ಪರಿಸರ. ಅದು ತನಗತಾನೇ ಫಲವತ್ತಾಗಿರುತ್ತೆ. ಇನ್ನೊಂದು ಕಡೆ ರಾಸಾಯನಿಕ ಹಾಕಿ ಸತ್ತೋದ ಮಣ್ಣು, ಅಲ್ಲಿ ಜೀವವೇ ಇಲ್ಲ. ಅದು ಗಿಡವನ್ನ ಹಿಡಿದುಕೊಳ್ಳೋಕೆ ಇರೋ ಒಂದು ಸತ್ತ ಜಾಗ ಅಷ್ಟೇ. ಇದಕ್ಕೂ ಆಕಾಶಭೂಮಿಯಷ್ಟು ವ್ಯತ್ಯಾಸ. ಇದು ಬರೀ ಮಣ್ಣಿಗೆ ಆಗ್ತಿರೋ ಹಾನಿಯಲ್ಲ, ಇದೊಂದು ಚೈನ್ ರಿಯಾಕ್ಷನ್. ಮೊದಲು ಮಣ್ಣಲ್ಲಿರೋ ಜೀವಿಗಳು ಸಾಯ್ತವೆ, ಆಗ ಮಣ್ಣಿನ ಫಲವತ್ತತೆ ಹೋಗುತ್ತೆ. ಅದರಿಂದ ಗಿಡಗಳು ವೀಕಾಗಿ ಬೆಳೀತವೆ, ಅವುಗಳಲ್ಲಿ ಪೋಷಕಾಂಶನೂ ಕಡಿಮೆ ಇರುತ್ತೆ. ಆಮೇಲೆ ಕೀಟನಾಶಕಗಳು ಕೀಟಗಳನ್ನು ಕೊಲ್ಲುತ್ತೆ, ಅದರಿಂದ ಅವುಗಳನ್ನು ತಿನ್ನೋ ಪಕ್ಷಿಗಳಿಗೆ ಊಟ ಇಲ್ಲದಂತಾಗುತ್ತೆ. ಹೊಲದಿಂದ ನೀರಿಗೆ ಹರಿದು ಹೋಗೋ ಗೊಬ್ಬರ ಕೆರೆ ಹೊಳೆಗಳನ್ನು ಹಾಳು ಮಾಡುತ್ತೆ. ಕೊನೆಗೆ ಇದನ್ನೆಲ್ಲ ಮಾಡೋ ಫ್ಯಾಕ್ಟ್ರಿ ಗಾಳಿಯನ್ನು ಹಾಳು ಮಾಡುತ್ತೆ. ನೋಡಿ, ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದೆ. ಸರಿ, ಈ ಪರಿಸರ ಹಾನಿಯ ಬಗ್ಗೆ ಮಾತಾಡ್ದ್ವಿ. ಆದ್ರೆ ಇದರ ನೇರ ಪರಿಣಾಮ ಯಾರ ಮೇಲೆ ಗೊತ್ತಾ? ರೈತರ ಮೇಲೆ. ಅವರು ಹೇಗೆ ಒಂದು ರಾಸಾಯನಿಕ ಚಕ್ರವ್ಯೂಹದಲ್ಲಿ ಸಿಕ್ಕಾಕಿಕೊಳ್ತಾರೆ ಅಂತ ನೋಡೋಣ. ಇದು ಒಂಥರ ಟ್ರೆಡ್ಮಿಲ್ ಮೇಲೆ ಓಡಿದ್ದಾಗೆ. ಶುರುವಲ್ಲಿ ಕೆಮಿಕಲ್ಸ್ ಹಾಕಿದಾಗ ಬೆಳೆ ಚೆನ್ನಾಗಿ ಬರುತ್ತೆ. ಆದ್ರೆ ವರ್ಷದಿಂದ ವರ್ಷಕ್ಕೆ ಮಣ್ಣು ಸಾಯ್ತಾ ಹೋದಾಗೆ ಅಷ್ಟೇ ಬೆಳೆ ತೆಗಿಬೇಕಂದ್ರೆ ಇನ್ನೂ ಜಾಸ್ತಿ ಗೊಬ್ಬರ ಹಾಕಬೇಕು, ಇನ್ನೂ ಜಾಸ್ತಿ ಖರ್ಚು ಮಾಡಬೇಕು. ಅಂದ್ರೆ ಎಷ್ಟು ಓಡಿದ್ರೂ ಮುಂದೆ ಹೋಗೋಕ್ಕಾಗಲ್ಲ. ಇದೊಂದು ಅಂತ್ಯವಿಲ್ಲದ ಚಕ್ರ.
ಇಷ್ಟೆಲ್ಲಾ ಸಮಸ್ಯೆಗಳನ್ನ ನೋಡಿದ ಮೇಲೆ ಇದಕ್ಕೆ ಪರಿಹಾರವೇ ಇಲ್ವಾ ಅಂತ ಅನಿಸ್ಬಹುದು. ಆದರೆ ಇದೆ, ಒಂದು ಭರವಸೆಯ ದಾರಿ ಖಂಡಿತ ಇದೆ. ಈ ವಿಷದ ಚಕ್ರದಿಂದ ಹೊರಗೆ ಬರೋಕೆ ಸಾಧ್ಯ ಇದೆ. ಹಾಗಾದ್ರೆ ಮಣ್ಣಿಗೆ ಮತ್ತೆ ಜೀವವನ್ನ ತುಂಬೋದು ಹೇಗೆ? ಬನ್ನಿ ಅದರ ಬಗ್ಗೆ ಮಾತಾಡೋಣ. ಇಡೀ ಮಾತುಕತೆಯಲ್ಲೇ ಬಹುಶಃ ಇದು ಅತ್ಯಂತ ಪ್ರಮುಖವಾದ ವಿಷಯ. ನೋಡಿ, ರಾಸಾಯನಿಕ ಕೃಷಿ ಏನ್ಮಾಡತ್ತೆ? ಅದು ನೇರವಾಗಿ ಗಿಡಕ್ಕೆ ಊಟ ಕೊಡುತ್ತೆ. ಆದರೆ ನೈಸರ್ಗಿಕ ಕೃಷಿ ಹಾಗಲ್ಲ. ಅದು ಮೊದಲು ಮಣ್ಣಿಗೆ ಊಟ ಕೊಡುತ್ತೆ. ಮಣ್ಣು ಆರೋಗ್ಯವಾಗಿದ್ರೆ ಆ ಜೀವಂತ ಮಣ್ಣೇ ಗಿಡವನ್ನ ನೋಡ್ಕೊಳ್ಳುತ್ತೆ. ಇದು ಬರೀ ಕೃಷಿ ಮಾಡೋ ವಿಧಾನದಲ್ಲಿರೋ ವ್ಯತ್ಯಾಸ ಅಲ್ಲ, ಇದು ನಮ್ಮ ಯೋಚನಾ ಕ್ರಮದಲ್ಲೇ ಆಗ್ಬೇಕಾದ ಒಂದು ದೊಡ್ಡ ಬದಲಾವಣೆ. ಹಾಗಾದ್ರೆ ಮುಂದೇನ್ ಮಾಡ್ಬೇಕು? ನೋಡಿ, ಒಂದೇ ದಿನದಲ್ಲಿ ಕೆಮಿಕಲ್ಸ್ ನಿಲ್ಸೋದು ಕಷ್ಟ. ಅದು ಪ್ರಾಕ್ಟಿಕಲ್ ಅಲ್ಲ. ಆದರೆ ನಿಧಾನವಾಗಿ ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಬರ್ಬೋದು. ಅದರ ಜೊತೆಗೆ ಕಾಂಪೋಸ್ಟ್, ಜೀವಾಮೃತದಂಥ ಸಾವಯವ ವಸ್ತುಗಳನ್ನು ಬಳಸಿ ಮಣ್ಣಲ್ಲಿರೋ ಜೀವಿಗಳನ್ನು ಮತ್ತೆ ಬದುಕಿಸ್ಬೋದು. ಒಂದೇ ಬೆಳೆ ಬದಲು ಫಲತರ ಬೆಳೆಗಳನ್ನು ಒಟ್ಟಿಗೆ ಬೆಳೀಬೋದು. ಕೊನೆಗೆ ನಮ್ಮ ಗುರಿ ಇರಬೇಕಾಗಿರೋದು ಬರೀ ಬೆಳೆ ತೆಗೆಯೋದಲ್ಲ, ಬದಲಾಗಿ ಮಣ್ಣಲ್ಲಿರೋ ಜೀವವನ್ನ ಬೆಳೆಸೋದು. ಕೊನೆಯದಾಗಿ ಈ ಒಂದು ಮಾತನ್ನ ನಾವೆಲ್ಲ ನೆನಪಲ್ಲಿಟ್ಕೋಬೇಕು. ಕೃಷಿಯ ಭವಿಷ್ಯ ಇನ್ನಷ್ಟು ಕೆಮಿಕಲ್ಸ್ ಹಾಕೋದ್ರಲ್ಲಿಲ್ಲ, ಬದಲಿಗೆ ಮಣ್ಣಲ್ಲಿ ಇನ್ನಷ್ಟು ಜೀವವನ್ನ ತುಂಬೋದ್ರಲ್ಲಿದೆ. ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಆಹಾರವನ್ನ ಮತ್ತು ಜೀವಂತ ಭೂಮಿಯನ್ನ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ? ಇದರ ಬಗ್ಗೆ ಯೋಚನೆ ಮಾಡಿ.